ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕನ್ನಡದ ಮೊದಲ ರಾಜ್ಯ ಕರ್ನಾಟಕದ ಪುರಾತನ ಹಾಗೂ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದ ಬನವಾಸಿಯಲ್ಲಿ ಇದ್ದೇವೆ. ಸಿರ್ಸಿಯಿಂದ ಇಲ್ಲಿಗೆ ಸುಮಾರು 20 ಕಿಲೋಮೀಟರ್ ಆಗ್ತದೆ. ಇಲ್ಲಿ ರಸ್ತೆ ಸೈಡಲ್ಲೇ ದೇವಸ್ಥಾನ ಇದೆ. ಮತ್ತು ಕಾರ್ ಪಾರ್ಕಿಂಗಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಕಾಲದಲ್ಲಿ ಕದಂಬರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಈ ಊರು ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸೌಂದರ್ಯದ ಅದ್ಭುತ ಸಂಗಮವಾಗಿದೆ. ಇಲ್ಲಿ ಇರುವ ಪ್ರಸಿದ್ಧ ಮಧುಕೇಶ್ವರ ಟೆಂಪಲ್ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳುತ್ತದೆ. ಈ ಬನವಾಸಿಯ ಬಗ್ಗೆ ಹೇಳಬೇಕಂದ್ರೆ, ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಬನವಾಸಿಯನ್ನು ಜಯಂತಿಪುರ ಅಥವಾ ವೈಜಯಂತಿ ಎಂದು ಕರೆಯಲಾಗುತ್ತಿತ್ತಂತೆ. ಮತ್ತು ಮಹಾಭಾರತದಲ್ಲಿ ಬನವಾಸಿಯನ್ನು ವನವಾಸಕ ಎಂದು ಉಲ್ಲೇಖಿಸಲಾಗಿದೆಯಂತೆ. ಇದೀಗ ನಾವು ಬಂದಿರುವುದು ಪ್ರಸಿದ್ಧ ಮಧುಕೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನವನ್ನು ಕದಂಬರಾಜರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ವಾಸ್ತುಶಿಲ್ಪ ನಿಜವಾಗಿಯೂ ಅದ್ಭುತವಾಗಿದೆ. ಇಲ್ಲಿನ ವಾತಾವರಣ ಮನಸ್ಸಿಗೆ ಒಂದು ವಿಧವಾದ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಜೇನು ಬಣ್ಣದ ಶಿವಲಿಂಗ. ಅದಕ್ಕಾಗಿಯೇ ಈ ದೇವಾಲಯಕ್ಕೆ ಮಧುಕೇಶ್ವರ ಎಂಬ ಹೆಸರು ಬಂದಿದೆಯಂತೆ. ಇಲ್ಲಿನ ನೃತ್ಯ ಮಂಟಪ ಮತ್ತು ಕಲ್ಲಿನ ಶಿಲ್ಪಗಳು ಹೊಯ್ಸಳ ಶೈಲಿಯ ಸುಂದರ ಕಲೆಗಳನ್ನು ತೋರಿಸುತ್ತವೆ. ಇಲ್ಲಿನ ಕಂಬಗಳಲ್ಲಿ ಶಾಸನಗಳನ್ನು ಈಗಲೂ ನಾವು ನೋಡಬಹುದು. ಬನ್ನಿ, ಇಲ್ಲಿನ ಅರ್ಚಕರಿಂದಲೇ ಈ ದೇವಸ್ಥಾನದ ಇತಿಹಾಸ ಮತ್ತು ವೈಶಿಷ್ಟ್ಯತೆಯನ್ನು ತಿಳಿದುಕೊಳ್ಳೋಣ. ಒಳಗಡೆ ದೇವ್ರ ದರ್ಶನ ಮಾಡಿ ಬಂದ್ರಲ್ವಾ, ಮಧುಕೇಶ್ವರ ಅಂತ. ಮಧು ಅಂದರೆ ಜೇನುತುಪ್ಪದ ಬಣ್ಣದಲ್ಲಿ ಲಿಂಗ ಉಂಟು, ಸೂಕ್ಷ್ಮವಾಗಿ ನೋಡಿ ಬಂದ. ಇವತ್ತು ನಿಮಗೆ ಸಾದಾ ಲಿಂಗ ದರ್ಶನ ಆಗಿದೆ. ವಿಶೇಷ ದಿವಸದಲ್ಲಿ ಮಧ್ಯಾಹ್ನದ ಪೂಜೆ ಹೊತ್ತಿನಲ್ಲಿ ಬೆಳ್ಳಿಯ ಮುಖಮಂಡಲ ಹಾಕಿದಾಗ ನಿಮಗೆ ಲಿಂಗ ದರ್ಶನ ಆಗುತ್ತೆ. ಸಾಯಂಕಾಲ ಪೂಜೆ ಆದ ಮೇಲೆ ತ್ರಿಕಾಲ ಪೂಜೆಗೆ ಒಳಪಟ್ಟಂಥ ದೇವಸ್ಥಾನ. 3 ಹೊತ್ತು ರುದ್ರಾಭಿಷೇಕ, ಅಲಂಕಾರ, ಅನುನೈವೇದ್ಯ ಆಗಬೇಕು. ಬೆಳಗ್ಗೆ 8 ಗಂಟೆ ಒಳಗಡೆ, ಸಾಯಂಕಾಲ 8 ಗಂಟೆ ಒಳಗಡೆ, ಮಧ್ಯಾಹ್ನ 1 ಗಂಟೆಗೆ. ವಿಶೇಷ ದಿವಸದಲ್ಲಿ ಸ್ವಲ್ಪ ವ್ಯತ್ಯಾಸವಿರುತ್ತದೆ. ದಿನನಿತ್ಯ ಬಟ್ಟೆಯ ಬಣ್ಣ ಮಾತ್ರ ಬೇರೆ ಇರ್ತದೆ. ಮಧ್ಯಾಹ್ನ ಹೊತ್ತಿನಲ್ಲಿ ಇದೇ ಅಲಂಕಾರ ಇರ್ತದೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 12ವರೆ ತನಕ ಬಂದವರಿಗೆ ಅಭಿಷೇಕ ನಡೀತಾ ಇರ್ತದೆ. ಆವಾಗ ಸಂಪೂರ್ಣವಾದಂತಹ ಲಿಂಗ ದರ್ಶನ ಕಾಣಿಸ್ತದೆ. 5 ಪೀಠದಲ್ಲಿ ಇದೆ, 5 ಅಡಿ ಎತ್ತರ ಇದೆ ಲಿಂಗ. ಮಧು ವರ್ಣದಲ್ಲಿ ಲಿಂಗ ಉಂಟು. ಮಧು ಅಂದರೆ ಜೇನುತುಪ್ಪ. ಹಿಂದೆ ಮಹಾವಿಷ್ಣುವಿನ ಕಾಲದಲ್ಲಿ ಮಧು ಮತ್ತು ಕೈಟಬ ಎಂಬ 2 ಜನ ರಾಕ್ಷಸರನ್ನು ಮಹಾವಿಷ್ಣು ಸಂಹಾರ ಮಾಡಿದ ಅಂತ ಇಲ್ಲಿ ಪುರಾಣ ಹೇಳ್ತಾರೆ. ಮಧು ವರ್ಣದಲ್ಲೂ ಲಿಂಗ ಉಂಟು. ಮಧು ಎಂಬ ರಾಕ್ಷಸನ ಹೆಸರಾಗಿತ್ತು, ಹಾಗಾಗಿ ಮಧುಕೇಶ್ವರ ಅಂತ. ಕೈಟಬೇಶ್ವರ ಸ್ವರ್ಭ ತಾಲೂಕು, ಅನೋಟಿ ಗ್ರಾಮ, ಕೋಟಿಪುರ, ಶಿವಮೊಗ್ಗ ಜಿಲ್ಲೆ. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಅಲ್ಲೊಂದು ದೇವಸ್ಥಾನವಿದೆ. ಅದು ತಮ್ಮ, ಇಲ್ಲಿ ಅಣ್ಣ. ಇವು 2 ಜನ ರಾಕ್ಷಸರ ಸ್ವರೂಪರನ್ನು ಮಹಾವಿಷ್ಣು ಸಂಹಾರ ಮಾಡಬೇಕಾದ್ರೆ ಅವರಲ್ಲಿ ನಿಮ್ಮ ಕೊನೆಯ ಬೇಡಿಕೆ ಎಂದು ಕೇಳಿದಾಗ ಅವರು ನಮಗೆ ಶಾಶ್ವತವಾಗಿ ಶಿವನ ರೂಪದಲ್ಲಿ ಲಿಂಗ ಸ್ಥಾಪನೆ ಆಗಬೇಕು ಅಂತ ವಿಷ್ಣುವಿನಲ್ಲಿ ಕೋರಿಕೆಯನ್ನು ಇಟ್ಟಾಗ 2 ಕಡೆಗೂ ದೇವ ಮಾನವನಾದಂಥ ವಿಷ್ಣು ಸ್ಥಾಪಿತವಾದಂಥ ಲಿಂಗ ಇದೆ. ವಿಷ್ಣುವಿನ ಕಾಲ ತ್ರೇತಾಯುಗ ಆಗಿರ್ಬೋದು ಅಂತ. ಖಾಲಿ ಜಾಗದಲ್ಲಿ ಲಿಂಗಷ್ಟೇ ಸ್ಥಾಪನೆಯಾಗಿ ಎಷ್ಟೋ ಶತಮಾನಗಳ ಕಾಲ ಕಳೆದು ಹೋಗಿದೆ. ತ್ರೇತಾಯುಗದ ಭಾಗದ ಪರಿಸರವನ್ನು ಈಗ ಗ್ರಹಿಸಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದಟ್ಟ ಕಾರಣ್ಯ ಇರಬಹುದು, ಜನಸಂಪರ್ಕ ಇಲ್ಲ. 2ನೇ ಶತಮಾನಕ್ಕೆ ಬಂದಾಗ ಶಾತವಾಹನದ ಕಾಲದಲ್ಲಿ ಗರ್ಭಗುಡಿಯ ಕಟ್ಟಡ ಆಗಿದೆ ಅಂತ ಹೇಳ್ತಾರೆ. ಈಗ 21ನೇ ಶತಮಾನ ನಡೀತಾ ಇದೆ. 1900 ವರ್ಷಗಳು ಗರ್ಭಗುಡಿಗೆ ಆಗಿದೆ. ಆ ಭಾಗದಿಂದ ಅಲ್ಲಿಗೆ ಬಂದಾಗ ಅದು 3ರಿಂದ 4ನೇ ಶತಮಾನದಲ್ಲಿ ಕದಂಬರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಲ್ಪಟ್ಟಿದೆ ಅಂತ ಹೇಳ್ತಾರೆ. ಮತ್ತೆ ಪುನಃ ಕಟ್ಟಡ ಅಲ್ಲಿಗೆ ನಿಂತಾಗ ಈ ಕಡೆಗೆ ಬಂದಾಗ 12ನೇ ಶತಮಾನ ಪ್ರಾರಂಭ ಆಯಿತು. ಈ ಬನವಾಸಿಯನ್ನು 340 ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನು ಮಾಡಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದವರು ಕದಂಬರು ಅಂತ ಹೇಳ್ತಾರೆ. ಮಯೂರವರ್ಮ, ಕಕುಚವರ್ಮ ಬಂದಂಥ ರಾಜರೆಲ್ಲ ಈ ಕಡೆ ಭಾಗವನ್ನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ.
ಅದರ ತನ್ಮಧ್ಯ 10ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಬಂದು ಆಡಳಿತ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗರ್ಭಗುಡಿಯಿಂದ ನಂದಿಯ ತನಕ 5 ಮಂಟಪದ ಹೆಸರನ್ನು ಇಟ್ಟಿದ್ದಾರೆ. ಒಂದು ಗರ್ಭ ಮಂಟಪ, ಅದು ಸಂಕಲ್ಪ ಮಂಟಪ, ಇದು ಸಭಾ ಮಂಟಪ, ನೃತ್ಯ ಮಂಟಪ, ನಂದಿ ಮಂಟಪ ಅಂತ. ನಂದಿ 7.5 ಅಡಿ ಎತ್ತರ ಉಂಟು. ಎಡಗಣ್ಣಿನ ದೃಷ್ಟಿ ಲಿಂಗದ ಮೇಲೆ ಉಂಟು, ಬಲಗಣ್ಣಿನ ದೃಷ್ಟಿ ಪಕ್ಕದಲ್ಲಿ ಪಾರ್ವತಿ ದೇವಿ ಉಂಟು. ಬಸವಣ್ಣನ ತಂದೆ ತಾಯಿ ಶಿವಪಾರ್ವತಿ ತಂದೆಯನ್ನ ಎಡಗಣ್ಣಿನಿಂದ ತಾಯಿಯನ್ನ ಬಲಗಣ್ಣಿನಿಂದ ನೋಡ್ತಾ ಇದ್ದಾನೆ ಎಂಬ ಭಾವನೆಯಲ್ಲಿ ಬಸವಣ್ಣನನ್ನು ಆಗಲೇ ಸ್ಥಾಪನೆ ಮಾಡಿದ್ದಾರೆ. ಒಳಗಡೆ ಅಮೃತಶಿಲೆಯಲ್ಲಿ ದತ್ತಾತ್ರೇಯನ ವಿಗ್ರಹವಿದೆ, ನೋಡಿ ಬಂದ್ರ. ಈ ಕಡೆ ಮುಂದೆಯಲ್ಲಿ ಆದಿ ಮಾಧವ ಅಂದರೆ ವಿಷ್ಣು, ಕಾಶಿಯಲ್ಲಿ ಬಿಂದು ಮಾಧವ ಅಂತ ಕರೀತಾರೆ. ಮಧು ಕೈಟವರನ್ನ ಸಂಹಾರ ಮಾಡಬೇಕಾದ್ರೆ ದಶಾವತಾರದ ಸ್ವರೂಪವನ್ನು ವಿಗ್ರಹದ ರೂಪದಲ್ಲಿ ತೋರಿಸಿದ್ದಾರೆ. ಶಂಖ, ಚಕ್ರ, ಗದಾಸ್ತ, ಶ್ರೀದೇವಿ, ಭೂದೇವಿ ಪೂರ್ವನ ಅವತಾರದಲ್ಲಿ ವಿಷ್ಣುವಿನ ವಿಗ್ರಹವಿದೆ. ಈ ಕಡೆ ಮುಂದೆಯಲ್ಲಿ ಕಾರ್ತಿಕೇಯನ ಗುಡಿ ಇದೆ. ಈಗ 1 ಗಂಟೆಗೆ ಬಾಗಿಲು ಹಾಕಿದಾಗ 3 ಗಂಟೆಗೆ ಮತ್ತೆ ಪುನಃ ಓಪನ್ ಆಗ್ತದೆ. ಇರುವಂತಹ ಮಂಟಪ ತ್ರಿಲೋಕ ಮಂಟಪ ಅಂತ ಕರೀತಾರೆ. ಕೆಳಗಡೆ ಆದಿಶೇಷನ ಚಿತ್ರಣದಲ್ಲಿ ಕೂರ್ಮನ ಅವತಾರದಲ್ಲಿ ಪಾತಾಳ ಲೋಕ, ಇದು ಗೃಹಲೋಕ. ಕದಂಬರ ಕಾಲದಲ್ಲಿ ಸಭಾ ಮಂಟಪ, ಮೇಲೆ ಅಷ್ಟದಿಕ್ಪಾಲಕರ ಚಿತ್ರಣದಲ್ಲಿ ಸ್ವರ್ಗಲೋಕ ಅಂತ ಕರೀತಾರೆ. ಈ 3 ಲೋಕದ ಕಲ್ಪನೆಯ ಮಂಟಪವನ್ನು 1638ರಲ್ಲಿ ಸೋದೆ ಸದಾಶಿವರಾಯರು ಮಾಡಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಇಟ್ಟ ಮಂಟಪ ಅಲ್ಲೇ ಇದೆ. ಈ ಮಂಟಪದ ಮೇಲೆ ಪ್ರತಿ ಹುಣ್ಣಿಮೆಯ ದಿವಸ ಸಾಯಂಕಾಲಕ್ಕೆ ಉತ್ಸವದ ಮೂರ್ತಿಯನ್ನು ಇಟ್ಟು ಅಷ್ಟಾವಧಾನ ಸೇವೆ ಆಗಿಂದ ಈಗಲೂ ನಡೀತಾನೆ ಇದೆ. ಜಾತ್ರೆಯಲ್ಲಿ ರಥದ ಮೇಲೆ ಇಡುವಂಥದ್ದು ಮಧುಕೇಶ್ವರ, ಪಾರ್ವತಿ ಮತ್ತು ಷಣ್ಮುಖ. ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡುವ ಪದ್ಧತಿ ಆಗಿನ ಕಾಲದಲ್ಲಿ ಶೈಲಿಯಲ್ಲಿ ಮಾಡಿ ತೋರಿಸಿದ್ದಾರೆ. ಬಂದವರು ಮಧ್ಯಭಾಗದಲ್ಲಿ ನಮಸ್ಕಾರ ಮಾಡಬಾರ್ದು, ಬಸವಣ್ಣನಿಗೆ ಬೆನ್ನು ಮತ್ತು ಕಾಲು ತೋರಿಸಬಾರ್ದು, ಶಿವನಿಗೆ ಉದ್ದಂಡವಾಗಿ ನಮಸ್ಕಾರ ಮಾಡುವ ಪದ್ಧತಿಯನ್ನು ಆಗಲೇ ತೋರಿಸಿದ್ದಾರೆ. 400 ವರ್ಷದ ಹಿಂದಿನ ಒಂದು ಪಂಚಲೋಹದ ಗಂಟೆ ಉಂಟು. ಮಹಾರಾಷ್ಟ್ರದ ರಾಣಿ ಪಾರ್ವತಿ ಕೇವಡೆ ಈ ದೇವಸ್ಥಾನಕ್ಕೆ ಮಾಡಿಸಿಕೊಟ್ಟಿದ್ದಾರೆ ಅಂತ ಅದರಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ಬಡಿದಾಗ 1 ನಿಮಿಷ ಓಂಕಾರ ಸ್ವರೂಪ ಬರ್ತದೆ. ಕಂಪನಾಂಕ ಜಾಸ್ತಿ ಹೊತ್ತಾದಂಗೆ ಓಂಕಾರದ ಧ್ವನಿ ಜಾಸ್ತಿ ಹೊತ್ತು ಬರ್ತದೆ. ಈ ಭಾಗದ ಶಾಸನವನ್ನು ಈ ಕಂಬದಲ್ಲಿ ಬರೆಯಲಾಗಿದೆ. ಹಲವೆರಡರಲ್ಲಿ ಉಂಟು. ಆಮೇಲೆ ನೋಡಿ ಅಲ್ಲಿ ವಿಸ್ತಾರವಾಗಿದೆ. ಇದು ನೃತ್ಯ ಮಂಟಪ ಅಂತ ಕರೀತಾರೆ. 12ನೇ ಶತಮಾನದಲ್ಲಿ ಮಾಯಾದೇವಿ ನೃತ್ಯ ಮಾಡಿದ ಸ್ಥಳವಂತೆ ಇದೆ. ಆಗಿನ ಕಾಲದಲ್ಲಿ ನೃತ್ಯ ಮಾಡುವಾಗ ಅಲ್ಲಮ್ಮ ಪ್ರಭುಗಳು ಮದ್ದಳೆ ಬಾರಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ 4 ಕಂಬದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಈ ಕಂಬ ನೋಡಿ, ನಾನು ಹೀಗೆ 1 ಕೈ ಮಾಡಿದ್ರೆ 2 ಕೈ ಕಾಣಿಸ್ತದೆ. ಕಂಬದಲ್ಲಿ ನೋಡ್ಬೋದು, ಕಾಣಿಸ್ತದ? 1 ಕೈ ಮಾಡಿದ್ರೆ 2 ಕೈ, 2 ಕೈ ಮಾಡಿದ್ರೆ 4 ಕೈ ಕಾಣಿಸ್ತದೆ. ಬಿಂಬ ಪ್ರತಿಬಿಂಬದಂತೆ ಪೀನಮಸುರ ಲೆಕ್ಕದಲ್ಲಿ 4 ಕಂಬ ಉಂಟು. ರಿಫ್ಲೆಕ್ಷನ್. ನಾವು ಕನ್ನಡಿಯಲ್ಲಿ ಮುಖವನ್ನ ನೋಡಿದ್ದೇವೆ. ಆಗಿನ ಕಾಲದಲ್ಲಿ ನೃತ್ಯ ಮಾಡುವಾಗ ನೃತ್ಯ ಕಂಬದಲ್ಲೇ ನೋಡ್ಬೋದಾಯಿತು. ರಾಜ ಕೂತ್ಕೊಂಡಾಗ ಈಗ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಈ ಬನವಾಸಿಯನ್ನ ದಕ್ಷಿಣ ಕಾಶಿ ಎಂದು ಕರೀತಾರೆ. ನೀವು ಬನವಾಸಿಗೆ ಬಂದಾಗ ಸಾಕ್ಷಿ ಗಣಪತಿಯನ್ನ ನೋಡಬೇಕಾದ್ರೆ ಸಾಕ್ಷಿ ಗಣಪತಿ ಇಲ್ಲಿದ್ದಾರೆ. ಈ ಗಣಪತಿಯನ್ನ ಮುಟ್ಟಿ ಕೆಳಗಡೆಯಿಂದ ಬಗ್ಗಿ ಶಿಖರದ ತುದಿಯನ್ನ ನೋಡಿದರೆ ಬನವಾಸಿಗೆ ಬಂದು ಕೈಲಾಸದ ದರ್ಶನ ಆಯಿತು ಎಂಬ ಭಾವನೆ ಮಾಡಿಕೊಳ್ಳಬಹುದು. ಟಾಪ್ ಕಳಸ ಇಟ್ಟಿದ್ದಾರೆ. 2 ಇಂಚಿನ ಭಾವನೆ, ಕೈಲಾಸದ ಭಾವನೆ. ನೀವು ಬನವಾಸಿಗೆ ಬಂದ ಸಾಕ್ಷಿಗಾಗಿ ಗಣಪತಿ, ಕೈಲಾಸವನ್ನು ನೋಡೋದಕ್ಕಾಗಿ ಸಾಕ್ಷಿಯ ಗಣಪತಿ. ಹಾಗಾಗಿ ಬನವಾಸಿಯ ಒಂದು ಸಾಕ್ಷಿ ಗಣಪತಿ. ಇಲ್ಲಿ ಚಂಡಕೇಶ್ವರ ಶಿವನಧ್ಯಾನದಲ್ಲಿದ್ದಾರೆ ಅಂತ ಹೇಳ್ತಾರೆ. ಯಾವಾಗಲೂ ಅವರು ಶಿವನಧ್ಯಾನದಲ್ಲೇ ಇರುವವರು. ಅವರು ಸ್ವಲ್ಪ ಕಿವುಡರು. ಇಲ್ಲಿ ಬಂದವರಿಗೆ ದರ್ಶನವನ್ನು ಕೊಡೋದಾದರೆ ಅವರಿಗೆ ಒಮ್ಮೆ ಕೈತಟ್ಟೆಯನ್ನು ಬಡಿದಾಗ ಬಂದವರನ್ನ ನೋಡ್ತಾರೆ ಎಂಬ ಭಾವನೆಯಲ್ಲಿ ಇದೆ. ಇದು ಪಾರ್ವತಿ ದೇವಿಯ ಗುಡಿ. ಪ್ರತಿ ವರ್ಷ 9 ದಿವಸದ ನವರಾತ್ರಿ ನಡೀತದೆ. ಇಲ್ಲಿ ಒಂದೊಂದು ದಿವಸದಲ್ಲಿ ಒಂದೊಂದು ಅವತಾರದಲ್ಲಿ ಸರ್ವಾಭರಣ ಭೂಷಿತೆಯಾದಂತಹ ರಾತ್ರಿ ನವರಾತ್ರಿ ಬನವಾಸಿಯಲ್ಲಿ ಇದ್ದ ಬಂಗಾರದ ಅಲಂಕಾರದಲ್ಲಿ 9 ದಿವಸವೂ ದೇವಿ ಇರ್ತಾಳೆ. ಬಸವಣ್ಣ ಅಲ್ಲಿಂದಲೇ ತನ್ನ ತಾಯಿಯನ್ನ ಬಲಗಡೆಯಿಂದ ಈ ಗಿಂಡಿಯಲ್ಲಿ ನೋಡ್ತಾ ಇದ್ದಾನೆ. ಇಲ್ಲಿ ನಿಂತ್ಕೊಂಡ್ರೆ ಬಸವಣ್ಣ ಅಲ್ಲಿದ್ದಾರೆ, ಒಂದೇ ಕಣ್ಣು ಕಾಣಿಸ್ತದೆ. ಇದು ಬನವಾಸಿಯಲ್ಲಿ ವಿಶೇಷತೆ. ಈ ಭಾಗದ ಶಾಸನವನ್ನು ಹಳಗನ್ನಡದಲ್ಲಿ ಬರೆಯಲಾಗಿದೆ. ಕಂಬದ ಬುಡದಲ್ಲಿ ಉಂಟು. ಈ ಬನವಾಸಿಯಲ್ಲಿ ಒಂದು ವಿಶೇಷತೆ ಅಂದರೆ ಅರ್ಧಗಣಪತಿಯ ಗುಡಿ ಅಲ್ಲಿದೆ. ಉತ್ತರ ಕಾಶಿ ವಾರಣಾಸಿಯಲ್ಲಿ ಎಡಭಾಗ ಇದೆ. ಇದು ದಕ್ಷಿಣ ಕಾಶಿ ಬನವಾಸಿಯಲ್ಲಿ ಬಲಭಾಗ ಇದೆ. ವಿಗ್ರಹ ಮಾತ್ರ ಆಗಿಂದ ಈಗಲೂ ಹಾಗೆ ಇದೆ. ದಿನನಿತ್ಯ ಪೂಜೆ ಪುನಸ್ಕಾರಗಳು, ಸಂಕಷ್ಟಿಗೆ ವಿಶೇಷವಾದಂತಹ ಗಣೋಮ, ಬಂದ ಭಕ್ತಾದಿಗಳ ಕಾರ್ಯಕ್ರಮ ನಡೀತಾ ಇರುತ್ತದೆ.
ಗಣಪತಿಯ ದರ್ಶನವನ್ನು ಮಾಡುವವರು ಆ ಕಡೆಯಿಂದ ಬಂದು ಹೋಗುವಾಗ ಗಣಪತಿಯ ದರ್ಶನವನ್ನು ಮಾಡಿಯೇ ಹೋಗಬೇಕು. ನಾನು ಇಲ್ಲಿಂದ ಹೇಳಿದ್ದೀನಿ, ಅಲ್ಲಿ ತನಕ ಬರ್ತೀನಿ. ಇದು ಚಂದ್ರವತಿಯ ರೇಣುಕಾದೇವಿಯ ಚರಿತ್ರೆಯ ಪರಶುರಾಮ ಇಲ್ಲಿದ್ದಾರೆ. 3ನೇ ಶತಮಾನದಲ್ಲಿ ಶಿವಸ್ಕಂದ ಮತ್ತು ನಾಗಶ್ರೀ ಎಂಬ ದಂಪತಿಗಳಿಗೆ ಸಂತಾನವಿಲ್ಲದಿದ್ದ ಕಾರಣ ಆದಿಶೇಷನನ್ನು ಸ್ಥಾಪನೆ ಮಾಡಿದ ಮೇಲೆ ಅವರಿಗೆ ಸಂತಾನ ಪ್ರಾಪ್ತಿಯಾಯಿತು ಎಂಬ ಉಲ್ಲೇಖ ಅದರ ಮೇಲೆ ಬರೆಯಲಾಗಿದೆ, ಬ್ರಾಹ್ಮಿ ಲಿಪಿಯಲ್ಲಿ ಉಂಟು. ಅದರಿಂದಲೇ ದೇವಸ್ಥಾನಕ್ಕೆ ಇಂತಿಷ್ಟು ಶತಮಾನಗಳ ಕಾಲ ಎಂದು ಅಂದಾಜಿಸಲಾಗಿದೆ, ನಿಖರವಾಗಿ ಇಲ್ಲ. ಆ ಕಡೆ ಕೇಶವ ಮತ್ತು ಕುಬೇರ. ಉತ್ತರ ಕಾಶಿಯಲ್ಲಿರುವಂಥ ಎಲ್ಲ ವಿಗ್ರಹಗಳು ದಕ್ಷಿಣ ಕಾಶಿ ಬನವಾಸಿಯಲ್ಲಿದೆ. ಎಲ್ಲ ವಿಗ್ರಹಗಳು ದೊಡ್ಡದಾಗಿದ್ದು ಸತಿಪತಿಗಳಾಗಿ ಎಲ್ಲ ವಾಹನದ ಮೇಲೆ ಇದೆ. ಕನ್ನಡದ ರಾಜ್ಯೋತ್ಸವದ ಬಾವುಟವನ್ನು ಮೊಟ್ಟ ಮೊದಲಿಗೆ ಹಾರಿಸಿದ್ದು ಇದೇ ಬನವಾಸಿ ಕ್ಷೇತ್ರದಲ್ಲಿ. ಕನ್ನಡದ ಪ್ರಥಮ ರಾಜಧಾನಿಯು ಬನವಾಸಿ ಇದೇ ಕ್ಷೇತ್ರ, ಕದಂಬರ ರಾಜಧಾನಿಯು ಬನವಾಸಿ ಇದೇ ಕ್ಷೇತ್ರ. ಇಲ್ಲಿ ನೇರವಾಗಿ ಕಾಣಿಸ್ತಾ ಇರುವುದು ಸದಾಶಿವೇಶ್ವರನ ಗುಡಿ ಇಲ್ಲಿದೆ. ಹಾಗೆ ಈ ಕಡೆ ವೀರಭದ್ರ ಸ್ವಾಮಿಯ ಗುಡಿ ಇಲ್ಲಿದೆ. ವೀರಭದ್ರ ಸ್ವಾಮಿಯ ಗುಡಿಯ ಎದುರುಗಡೆ ಕುಬೇರ ಅಲ್ಲಿದ್ದಾನೆ. ಈ ಭಾಗದ ಶಾಸನವನ್ನು ಹಳಗನ್ನಡದಲ್ಲಿ ಕಂಬದ ಬುಡದಲ್ಲಿ ಬರೆಯಲಾಗಿದೆ. ಇಲ್ಲಿ 2 ಕಂಬಗಳು ಕಾಣಿಸ್ತವೆ. ಈ ಕಡೆ ಕಂಬ ಜಗಜ್ಯೋತಿಯನ್ನು ಬೆಳಗಿಸುವಂತಹ ಒಂದು ಕಂಬ. ಕಾರ್ತಿಕ ಹುಣ್ಣಿಮೆಯ ದಿವಸ ಮೇಲೆ ಸಾಯಂಕಾಲಕ್ಕೆ ಜ್ಯೋತಿಯನ್ನು ಬೆಳಗ್ತಾರೆ. ಮತ್ತೆ ಈ ಬನವಾಸಿಯಲ್ಲಿ ಲಕ್ಷದೀಪದ ಆಚರಣೆಯ ದಿವಸ ಮೇಲೆ ಸಾಯಂಕಾಲಕ್ಕೆ ಜ್ಯೋತಿಯನ್ನು ಬೆಳಗ್ತಾರೆ. ಮೇಲೆ ಮಣ್ಣಿನ ಗಡಿಗೆ ಇಟ್ಟಿದ್ದಾರೆ, ಅದರಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಬೆಳ್ತಂಕ ಉರಿತಾ ಇರ್ತದೆ, ಲೋಕ ಕಲ್ಯಾಣಕ್ಕಾಗಿ. ಆ ಕಡೆಯ ಕಂಬ 40 ಅಡಿಯ ಏಕಶಿಲಾ ಕಾಲ ಭೈರವೇಶ್ವರನ ಕಂಬ 1678ರಲ್ಲಿ ನಿಲ್ಲಿಸಿದ ಕಂಬ. ಪ್ರತಿ ವರ್ಷ ಜಾತ್ರೆ ಆರಂಭ ಆಗುವ ಪೂರ್ವದಲ್ಲಿ ಧ್ವಜಾರೋಹಣ ಮಾಡಿದ ನಂತರ ಮುಂದಿನ ಕಾರ್ಯಕ್ರಮ ನಡೀತದೆ. ಚೈತ್ರ ಶುದ್ಧ ಮಘಾ ನಕ್ಷತ್ರ ತ್ರಯೋದಶಿಯಂದೇ ಮಹಾರಥೋತ್ಸವ ಬನವಾಸಿಯಲ್ಲಿ ನಡೀತದೆ. ಯುಗಾದಿಯಾಗಿ 6 ದಿವಸದ ನಂತರ ಹುಣ್ಣಿಮೆಯ ತನಕ ಬನವಾಸಿಯಲ್ಲಿ ಜಾತ್ರೆಯ ಆಚರಣೆ ಇರ್ತದೆ. 1608ರಲ್ಲಿ ರಾಮಚಂದ್ರ ನಾಯಕ ಸೋದೆಯ ಅರಸರಾಯಿತು. ಅವರು ಮಾಡಿಸಿಕೊಟ್ಟಂಥ ಬ್ರಹ್ಮರಥ ರಥವೀದಿಯಲ್ಲಿ ಆ ಮನೆಯಲ್ಲಿ ಉಂಟು. ಈಗಾಗಲೇ 415 ವರ್ಷಗಳು ಕಳೆದು ಹೋಯಿತು. ಹೊಸ ಬ್ರಹ್ಮರಥ ದೇವರಿಗೆ ಸಮರ್ಪಣೆಯಾಗಿ ಆ ಮನೆಯ ಕಟ್ಟಡದಲ್ಲಿ ಇದೆ. ದೇವರಿಗೆ ಸಮರ್ಪಣೆಯಾಗಿ 1 ವರ್ಷದ 9 ತಿಂಗಳು ಕಳೆದು ಹೋಯಿತು. ಸುತ್ತಲೂ ಅಷ್ಟದಿಕ್ಪಾಲಕರಿದ್ದಾರೆ. ಪೂರ್ವದಲ್ಲಿ ಕೆಳಗಡೆ ಇರುವುದು ಇಂದ್ರನ ಗುಡಿ. ಹಾಗೆ ಆಗಿನ ಕಾಲದಲ್ಲಿ ಬಂದಂಥ ರಾಜರೆಲ್ಲ ಒಂದೊಂದು ಗುಡಿಯನ್ನು ಕಟ್ಟಿ ಒಂದೊಂದು ಕ್ಷೇತ್ರದ ಹೆಸರನ್ನು ಇಟ್ಟು ಒಂದೊಂದು ವಿಗ್ರಹವನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಆಗ್ನೇಯ ದಿಕ್ಕಿನಲ್ಲಿರುವವರು ಅಗ್ನಿದೇವ 1ನೇ ಗುಡಿ. 2ನೇ ಗುಡಿ ಪಂಡರಾಪುರದ ವಿಠೋಪ, ಕಾಶಿಯಲ್ಲಿರುವಂಥ ವಿಶ್ವೇಶ್ವರ ಮತ್ತು ವರದೇಶ್ವರ ಮತ್ತು ಮಧುಕೇಶ್ವರ ಹಾವಳಿ. ಆ ಕಡೆಯಿಂದ ಈ ಕಡೆಗೆ ಬಂದಾಗ ಇದು 1628ರಲ್ಲಿ ರಘುನಾಥ್ ನಾಯಕರು ಮಾಡಿಸಿಕೊಟ್ಟಂಥ ಕಲ್ಲಿನ ಮಂಚ. ಇದು ಮರದ್ದಿಲ್ಲ, ಜಗತ್ ಪ್ರಸಿದ್ಧವಾಗಿದೆಯಂತೆ. 4 ಕಾಲು ಮಾತ್ರ ಸಪರೇಟ್ ಅಂತೆ, ಮೇಲೆಲ್ಲ ಒಂದೇ ಗ್ರಾನೈಟ್ ಶಿಲೆಯಲ್ಲಿದೆ ಅಂತ ಹೇಳ್ತಾರೆ. ಆಗ ಇಟ್ಟ ಮಂಚ ಅಲ್ಲೇ ಇದೆಯಂತೆ. ಈ ಮಂಚದ ಮೇಲೆ ಪ್ರತಿ ವರ್ಷ ಜಾತ್ರೆ ಅಂದರೆ ರಥದಿಂದ ಇಳಿಸಿದಂಥ ಉತ್ಸವದ ಮೂರ್ತಿಯನ್ನು ಇಟ್ಟು ಅಷ್ಟಾವಧಾನ ಸೇವೆ ನಡೀತಾ ಇದೆ. ಮಹಾಶಿವರಾತ್ರಿ ಮತ್ತು ಲಕ್ಷದೀಪದ ಆಚರಣೆಯ ದಿವಸ ಇಲ್ಲಿ ಉತ್ಸವದ ಮೂರ್ತಿಯನ್ನು ಇಟ್ಟು ಅಷ್ಟಾವಧಾನ ಸೇವೆ ನಡೀತಾ ಇದೆ. ಈ ಬನವಾಸಿಯಲ್ಲಿ ಒಂದು ವಿಶೇಷತೆ ಅಂದರೆ ಮಹಾಶಿವರಾತ್ರಿಯ ಹಬ್ಬದ 1 ದಿವಸದ ಮಟ್ಟಿಗೆ ಸಾರ್ವತ್ರಿಕವಾಗಿ ಶ್ರೀ ಮಧುಕೇಶ್ವರನ ಲಿಂಗ ಸ್ಪರ್ಶಕ್ಕೆ ಮುಕ್ತ ಅವಕಾಶವಿದೆ ಬನವಾಸಿಯಲ್ಲಿ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯ ತನಕ ಮಾತ್ರ. ಇಲ್ಲಿ ನೇರವಾಗಿ ಕಾಣಿಸ್ತಾ ಇರುವುದು ಕಾಶಿಯಲ್ಲಿರುವಂತಹ ದುಂಡುರಾಜನ ಗಣಪತಿಯ ಗುಡಿ ಅಲ್ಲಿದೆ. ಹಾಗೆ ನೈಋತ್ಯ ದಿಕ್ಕಿನಲ್ಲಿರುವಂತಹ ನಿವೃತ್ತಿಯ ಗುಡಿಯೂ ಅಲ್ಲಿದೆ. ಕೇದಾರೇಶ್ವರ ಮತ್ತು ಚಿಂತಾಮಣಿಯ ಗುಡಿಗಳು ಅಲ್ಲಿಗೆ ಬಂದಿವೆ. ಆ ಕಡೆಯಿಂದ ಈ ಕಡೆಗೆ ಬಂದಾಗ ಇದು ಯಮಧರ್ಮರಾಯನ ಗುಡಿ, ಇದು ಅಮೃತೇಶ್ವರನ ಗುಡಿ ಇಲ್ಲಿದೆ. ಸಾಲಿಗ್ರಾಮದಿಂದ ಬಂದಂಥ ಕಪ್ಪುಶಿಲೆಯಲ್ಲಿ ಕುಳಿತಿರುವಂಥ ಬಲಗಡೆಯ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಧರಿಸಿದವರು ಶಾಂತಲಕ್ಷ್ಮಿ ನರಸಿಂಹಸ್ವಾಮಿಯ ಗುಡಿ ಇಲ್ಲಿದೆ. ವೆಂಕಟರಮಣನ ಗುಡಿಯೂ ಇಲ್ಲಿದೆ. ರಾಮೇಶ್ವರದ ಗುಡಿಯೂ ಇಲ್ಲಿದೆ. ಶ್ರೀರಾಮಚಂದ್ರ ವನವಾಸಕ್ಕಾಗಿ ಬನವಾಸಿಗೆ ಬಂದ ಕುರುವಾಗಿ ಶ್ರೀರಾಮಚಂದ್ರನ ಗುಡಿಯೂ ಇಲ್ಲಿದೆ. ದತ್ತಪಾದುಕೆಯ ಗುಡಿ ಇಲ್ಲಿದೆ. ಈ ಕ್ಷೇತ್ರದಲ್ಲಿ ಕೊನೆಯದಾಗಿ ಕಟ್ಟಲ್ಪಟ್ಟಂಥ ಬಸವಲಿಂಗೇಶ್ವರನ ಗುಡಿ ಇದೆ. ಅದರ ಪಕ್ಕದಲ್ಲಿ ಅರ್ಧ ಗಣಪತಿಯ ಗುಡಿ ಇದೆ. ಹೀಗೆ ಹೋಗುವಾಗ ಗಣಪತಿಯ ದರ್ಶನವನ್ನು ಮಾಡಿಯೇ ಹೋಗಬೇಕು. ಪೂರ್ವದಲ್ಲಿ ವರದಾ ನದಿ ಹರಿತಾ ಇದೆ. ವರದಾ ನದಿಯ ದಡದ ಮೇಲೆ ಮಧುಕೇಶ್ವರನ ದೇವಸ್ಥಾನವಿದೆ. ಆದಿಕವಿ ಪಂಪ ಈ ಬನವಾಸಿಯ ವೈಭವವನ್ನು ಇಲ್ಲಿದ್ದು ಕಂಡು ಆರಂಭಂಕುಶ ವಿಟ್ಟೊಳಂ ಬನವಾಸಿ ದೇಶದೊಳ ನೆನೆಯುವುದನ್ನು ಬನವಾಸಿ ದೇಶಕ್ಕೆ ಹೋಲಿಸಿದ್ದಾನೆ, ಪುಟ್ಟ ಗ್ರಾಮವನ್ನು. ಆಗಿನ ಕಾಲದಲ್ಲಿ ಬನವಾಸಿ 12,000 ಗ್ರಾಮಗಳ ಅಧೀನದಲ್ಲಿತ್ತು ಅಂತ ಹೇಳ್ತಾರೆ. ಹಾಗಾಗಿ ವಜ್ರ ವೈಢೂರ್ಯಗಳಿಂದ ಕೂಡಿದ ಗಂಧ, ತೇಗ, ಹಲಸು, ಮಾವು, ನಾನಾ ವೃಕ್ಷಗಳಿಂದ ಕೂಡಿದ ಪಶುಪಕ್ಷಿಗಳ ನಾಡಾಗಿ ಕವಿಕೋಗಿಲೆಗಳ ನಾಡಾಗಿತ್ತು ಅಂತ ಹಳಗನ್ನಡದ ಕವನ ರೂಪದಲ್ಲಿ ಬರೆದಿದ್ದಾರೆ ಆದಿಕವಿ ಪಂಪ. ಹಾಗಾಗಿ ಮುಂದೊಂದು ಜನ್ಮವೊಂದು ಇದ್ದರೆ ಕ್ರಿಮಿ ಕೀಟವಾದ್ರೊಡ್ಡಿಲ್ಲ, ಕವಿಕೋಗಿಲೆ ಆದ್ರೊಡ್ಡಿಲ್ಲ, ಮರಿ ದುಂಬಿ ಆದ್ರೊಡ್ಡಿಲ್ಲ, ಈ ಬನವಾಸಿಯಲ್ಲಿ ಪುನರ್ಜನ್ಮ ಬೇಕು ಅಂತ ಶ್ರೀ ಮಧುಕೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಅಂತ ಪುರಾಣ.
ಕೈಟಬೇಶ್ವರ ಸೊರಬ ತಾಲೂಕು ಕನ್ವಟ್ಟಿ ಗ್ರಾಮ ಕೋಟಿಪುರ ಶಿವಮೊಗ್ಗ ಜಿಲ್ಲೆ. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ತಮ್ಮ, ಇಲ್ಲಿ ಅಣ್ಣ, ಇಲ್ಲಿ ಮಧುವರ್ಣದಲ್ಲಿದೆ. ಮಧು ಎಂಬ ರಾಕ್ಷಸನ ಹೆಸರಾಯಿತು, ಹಾಗಾಗಿ ಮಧುಕೇಶ್ವರ ಅಂತ. ಇದು ಬನವಾಸಿಯ ಒಂದು ಸಂಕ್ಷಿಪ್ತ ಚಿತ್ರಣ. ಎರಡು ಕಡೆಗೂ ದೇವ ಮಾನವನಂತ ವಿಷ್ಣು ಸ್ಥಾಪಿತವಾದಂಥ ಲಿಂಗ. ಹೋಗಿ ಬನ್ನಿ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಈ ಮನೆಯ ಕಟ್ಟಡದಲ್ಲಿದೆ, ಮಾಳಿಗೆ ಮೇಲಿದೆ. ಎಲ್ಲ ಗುಡಿಗೂ ಹೆಸರು. ಬನವಾಸಿ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದೊಂದು ಕನ್ನಡಿಗರ ಹೆಮ್ಮೆ. ಯಾಕೆಂದರೆ ಇದುವೇ ನಮ್ಮ ಕನ್ನಡದ ಮೊದಲ ರಾಜ್ಯ. ಹಾಗೂ ಕನ್ನಡದ ಮೊದಲ ರಾಜ್ಯವನ್ನು ಸ್ಥಾಪಿಸಿದ ಕದಂಬರ ಕಾಲದಲ್ಲಿ ಕಟ್ಟಲಾದ ಅತ್ಯಂತ ಪ್ರಾಚೀನ ದೇವಸ್ಥಾನವಾಗಿದೆ. ಸ್ನೇಹಿತರೆ, ಖಂಡಿತವಾಗಿಯೂ ಭೇಟಿ ಮಾಡಬೇಕಾದ ಸ್ಥಳ. ನೀವೇನಾದರೂ ಸಿರ್ಸಿ ಸೈಡ್ ಬಂದರೆ ಮರೆಯದೆ ಭೇಟಿ ಮಾಡಿ. ಹಾಗೆ ನಾವಿವತ್ತು ಸಿರ್ಸಿಯ ಸುಪ್ರಿಯ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಸ್ಟೇ ಆಗಿದ್ದೇವೆ. ಸಿರ್ಸಿಯಲ್ಲಿ ಇದೊಂದು ಒಳ್ಳೆಯ ಪ್ಲೇಸ್ ಸ್ಟೇ ಮಾಡಲಿಕ್ಕೆ. ಫುಡ್ ತುಂಬಾ ಒಳ್ಳೆದಿತ್ತು ಮತ್ತು ರೀಸನೇಬಲ್ ಪ್ರೈಸ್ ಕೂಡ. ನಮ್ಮ ದಕ್ಷಿಣ ಕನ್ನಡಕ್ಕೆ ಕಂಪೇರ್ ಮಾಡಿದರೆ ಪ್ರೈಸ್ ಸ್ವಲ್ಪ ಕಡಿಮೆನೇ ಉಂಟು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.